ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತಾ ಫೈನಲಿ ವ್ಲಾಗ್ನ ಶುರು ಮಾಡಿದ್ದೀನಿ. ತುಂಬ ದಿನದ ಮೇಲೆ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಸ್ವಲ್ಪ ಅಡುಗೆ ಮನೆ ಕಿಚನ್ ಏನಿದೆ ನೋಡಿ, ಅದ್ರ ಟೈಲ್ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು, ಜಿಡ್ಡಾಗಿತ್ತು. ಹಾಗಾಗಿ ತುಂಬ ದಿನದಿಂದ ಅಂದ್ಕೊಳ್ತಾನೆ ಇದ್ವಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ಅದು ಜಿಡ್ಡೆಲ್ಲ ಒರೆಸ್ಬೇಕು ಅಂತ. ಬಟ್ ಆಗ್ತಾನೆ ಇರಲಿಲ್ಲ. ಅವಾಗಲೇ ಕ್ಲಿಯರ್ ಮಾಡ್ಕೊಳ್ತಾ ಇದ್ವಿ. ಬಟ್ ಮೇಲ್ಗಡೆ ಟಾಪಿಂದ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ. ಅಲ್ಲಿಂದ ಈ ಟಾಪ್ ಶೆಲ್ಫ್ ಮೇಲೆ ಏನೆಲ್ಲ ಇದೆ ನೋಡಿ ಅದನ್ನೆಲ್ಲ ತೆಗೆದುಬಿಟ್ಟು ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಬಟ್ ಹಾಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಕೆಳಗಡೆ ಏನಿದೆ ನೋಡಿ ಸ್ಟೆಪ್ಪಲ್ಲಿ, ಅಲ್ಲಿ ನಾವು ಡೈಲಿ ಅಡುಗೆ ಮಾಡಿದಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಬಟ್ ಮೇಲ್ಗಡೆಯಿಂದ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಇತ್ತು. ಹಾಗಾಗಿ ನಮ್ಮ ಮನೆಯವರು ಇವತ್ತು ನಾನು ಕ್ಲೀನ್ ಮಾಡಿಕೊಡ್ತೀನಿ ಬಿಡು, ಅದು ನೋಡೋಕ್ಕಾಗ್ತಾಯಿಲ್ಲ, ತುಂಬಾ ಜಿಡ್ಡಾಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ನಮ್ಮ ಮನೆಯವರು ಸ್ಟೀಲ್ ನಾರ ತೊಗೊಂಡು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಬಟ್ ನಾವು ಇದಕ್ಕೆ ಅಂತ ಯಾವುದೇ ಥರದ ಲಿಕ್ವಿಡ್ ಅದು ಏನು ಯೂಸ್ ಮಾಡಲ್ಲ. ನಾರ್ಮಲಿ ಇರುವಂಥ ಮನೆಯಲ್ಲಿ ಏನು ವಿಮ್ ಯೂಸ್ ಮಾಡ್ತೀವಿ ಆ ವಿಮ್ ಲಿಕ್ವಿಡಲ್ಲೇ ನಾವು ಒಂದು ಬಟ್ಲಿಗೆ ವಿಮ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ಟೀಲ್ ನಾರು ತೊಗೊಂಡು ಉಜ್ಜಿತೀವಿ. ತುಂಬ ಚೆನ್ನಾಗಿ ಕಲೆ ಜಿಡ್ಡು ಏನೆಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲಿಯರ್ ಮಾಡ್ಕೊಳ್ತಾ ಬರುತ್ತೆ. ನಾವು ನಾರ್ಮಲಿ ಸ್ಕ್ರಬ್ಬರಿಂದ ಉಜ್ಜೋದಕ್ಕಿಂತ ಮುಂಚೆ ನಾವು ಸ್ಟೀಲ್ ನಾರು ತೊಗೊಂಡು ಉಜ್ಜಿದ್ರೆ ಫುಲ್ಲು ಆ ಜಿಡ್ಡಲ್ಲಿ ಏನಿದೆ ಅದೆಲ್ಲ ಕಂಪ್ಲೀಟ್ಲಿ ಹೊರಗೆ ಬರುತ್ತೆ. ಸೊ ಫೈನಲಾಗಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ತುಂಬಾ ಗಲೀಜಾಗಿತ್ತು, ನೋಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಎಲ್ಲ ಉಜ್ಜಿದಾಯಿತು. ಇವಾಗ ಒಂದು ಸ್ಪಾಂಜ್ ಮೂಲಕ ಒರೆಸ್ತಾ ಇದ್ದಾರೆ. ಈಗ ಒಂಥರ ಸಮಾಧಾನ ಆಯಿತು. ತುಂಬ ದಿನದಿಂದ ಅದು ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಬೇಜಾರು ಅನಿಸ್ಬಿಡ್ತಿದ್ದು. ಏನೋ ಒಂಥರ ಯಪ್ಪ ಇದನ್ನು ಕ್ಲೀನ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಯಾವಾಗಲೂ ಕೊರಗ್ತಾನೆ ಇತ್ತು. ಅವಾಗವಾಗ ನಾವು ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಬಟ್ ಈ ನಡುವೆ ಅಂತೂ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅಂತೂ ಇಂತೂ ನಮ್ಮ ಮನೆಯವ್ರು ಹೆಂಗೋ ಕ್ಲೀನ್ ಮಾಡಿಕೊಟ್ರು. ಸೊ ನನ್ನ ಮನೆಯವ್ರು ಹೆಂಗೋ ಪಾಪ ಹೆಲ್ಪ್ ಮಾಡ್ತಾರೆ. ಏನೇ ಆದ್ರೂ ಪಾಪ ನನಗೆ ಹುಷಾರು ಇಲ್ಲದೆ ಹೋಗಿರಲಿ, ನಾರ್ಮಲಾಗಿದ್ರೂ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ ಪಾಪ. ಕೆಲವೊಂದು ಟೈಮಲ್ಲಿ ನಾನು ಅದೃಷ್ಟ ಮಾಡಿದ್ದೀನೇನೋ ಅನಿಸ್ಬಿಡುತ್ತೆ. ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ ಪಾಪ. ಸೊ ಇವಾಗ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಆಗಿದೆ ಅಲ್ವಾ. ಸೊ ಇವಾಗ ನನಗೊಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಇವಾಗ ನಮ್ಮ ಮನೆಯವರೆಲ್ಲ ನೀಟಾಗಿ ಟೈಲ್ಸ್ ಎಲ್ಲ ಉಜ್ಜಿ ಒರೆಸ್ಬಿಟ್ಟು ಕೊಟ್ಟರು. ಇವಾಗ ನಾನೆಲ್ಲ ನೀಟಾಗಿ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಸೊ ಅದ್ರ ಜಾಗಕ್ಕೆ ಎಲ್ಲ ಇಟ್ಬಿಟ್ಟು ಇವಾಗ ಟಿಫನ್ ಬಂದು ರೊಟ್ಟಿ ಮಾಡಬೇಕು. ರೊಟ್ಟಿಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ನಮ್ಮ ಮನೆಯವ್ರು ಇನ್ನೇನು ಡ್ಯೂಟಿಗೆ ಹೊರಡ್ತಾರೆ ಅನ್ನೋ ಟೈಮ್ಗೆ ನಾನು ಬಿಸಿ ಬಿಸಿ ರೊಟ್ಟಿನ ಹಾಕ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ. ಬಟ್ ನಿಮಗೆ ರಿಯಲಾಗಿ ನೋಡೋದಕ್ಕೆ ಗೊತ್ತಾಗುತ್ತೆ. ಬಟ್ ಕ್ಯಾಮ್ರಾದಲ್ಲಿ ಕ್ಲಿಯರೆನ್ಸ್ ಇಲ್ಲ. ಯಾಕೆಂದರೆ ಇವತ್ತು ಫುಲ್ಲು ಮೋಡ ಆಗಿಬಿಟ್ಟಿದೆ. ಮನೆಯೆಲ್ಲ ಒಂಥರ ಕತ್ಲೆ ಥರ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಗೆ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ನೀಟಾಗಿದೆ. ಇಲ್ಲಿ ಆಯಿಲ್ ಇಟ್ಟಿರೋಂಥ ಬಾಕ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಈ ಥರ ಒಂದು ಬಾಕ್ಸ್, ನಾರ್ಮಲ್ ಬಾಕ್ಸ್ ಎಲ್ಲ ಇರುತ್ತಲ್ಲ ಕಾಟನ್ ಬಾಕ್ಸ್, ಅದನ್ನೆಲ್ಲ ಇಟ್ಕೊತೀನಿ. ಈ ಥರ ಎಣ್ಣೆ ಇಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹಳೇದನ್ನೆಲ್ಲ ಬಿಸಾಕ್ಬಿಟ್ಟು ಈಗ ಹೊಸದನ್ನ ಇಟ್ಟಿದ್ದೀನಿ. ಸೊ ಈಗ ಫೈನಲಾಗಿ ಈ ರೀತಿ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಓಕೆ, ಇವಾಗ ನಾನು ತಿಂಡಿಗೆ ಅಂತ ಹೇಳ್ಬಿಟ್ಟು ರೊಟ್ಟಿ ಹಾಕಬೇಕು. ರೊಟ್ಟಿ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನದಿಂದ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗೋಷ್ಟೊಳಗಡೆ ರೊಟ್ಟಿ ರೆಡಿಯಾಗಿರುತ್ತೆ. ರೊಟ್ಟಿ ಮಾಡ್ತಾಯಿದ್ದೀನಿ. ಕೆಲವೊಂದು ಟೈಮಲ್ಲಿ ಏನು ಟಿಫನ್ ಮಾಡೋದು ಅನ್ನೋ ಟೆನ್ಷನ್ ಇದ್ಬಿಟ್ರೆ ಏನಿಲ್ಲ. ನಮ್ಮ ಮನೆಯಲ್ಲಿ ಸಾಂಬಾರು ಇದ್ದರೆ ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರಿಗೆ ಅದನ್ನೇ ಸಾಂಬಾರು ಕಟ್ತೀನಿ. ಅನ್ನ ಮಾಡಿಬಿಟ್ಟು ಸಾಂಬಾರು ಕಟ್ತೀನಿ. ಬೆಳಗ್ಗೆಗೆ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ತಿನ್ನೋದು. ಇದಕ್ಕೆ ನಾನು ಯಾವುದೇ ಥರದ ಪಲ್ಯ ಆಗಿರ್ಬೋದು, ಚಟ್ನಿ ಏನೂ ಮಾಡಲ್ಲ. ಈ ಬಿಸಿ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡಿದಾಗೆಲ್ಲನೂ ನಾವು ತುಪ್ಪ ಹಾಕ್ಕೊಂಡೆ ತಿನ್ನೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ, ನೋಡ್ತಾ ಇರ್ಬೋದು. ನಾನಂತೂ ತುಂಬ ಸರಿ ತೋರಿಸಿದ್ದೀನಿ ವ್ಲಾಗಲ್ಲಿ, ಹಾಗಾಗಿ ನಾನು ನಿಮಗೇನು ಡೀಪಾಗಿ ತೋರಿಸ್ತಾ ಇಲ್ಲ. ಬಟ್ ಆದ್ರೂ ನಾನು ಯಾವ ರೀತಿ ಕೈನಲ್ಲಿ ರೊಟ್ಟಿ ಬಲಿತೀನಿ ಅಂತಲೂ ಸಹ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಬಟ್ ನಾವು ನಾರ್ಮಲಾಗಿ ಶೌಟಲ್ಲಿ ಬಲಿಯೋದಕ್ಕೂ ಕೈಯಲ್ಲಿ ಬಲಿಯೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಹಳ್ಳಿ ಕಡೆಯಲ್ಲಿ ಯಾವ ರೀತಿ ಕೈನಲ್ಲಿ ಬಲಿತಾರೆ ನೋಡಿ ಆ ರೊಟ್ಟಿನ, ಅದೇ ರೀತಿ ಇರುತ್ತೆ. ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ಬರೆಲ್ಲ ಕೇಳ್ತಾರೆ ಈ ರೀತಿ ಬಲಿಯೋದ್ರಿಂದ ನಿಮ್ಮ ಕೈ ಸುಡಲ್ವಾ ಅಂತ. ಏನಿಲ್ಲ, ಸುಡೋದಿಲ್ಲ, ರೂಢಿ ಆಗಿಬಿಟ್ಟಿದೆ ಅಲ್ವಾ. ನೀವೇನು ಮಾಡಬೇಕು, ಪಕ್ಕದಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಬೇಕು. ಗ್ಯಾಸ್ನ ಸ್ಲೋ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಅದನ್ನ ಎಲ್ಲ ಕಡೆ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಬನ್ನಿ. ನಿಮ್ಮ ಕೈ ಏನಾದರೂ ಸುಡುತ್ತಾ ಇದೆ ಅನ್ನೋದೇನಾದ್ರು ಫೀಲ್ ಆಯಿತು ಅಂದರೆ ಏನು ಮಾಡ್ತೀರಾ, ಸ್ವಲ್ಪ ತಣ್ಣೀರೊಳಗಡೆಗೆ ಹೆಜ್ಜೆ ಈ ರೀತಿ ಮಾಡಿಕೊಂಡ್ರೆ ನಿಮ್ಗೊಂಥರ
ಈಸಿಯಾಗಿ ನೀವು ರೊಟ್ಟಿನ ಬಲಿಬೋದು. ನೋಡ್ತಾ ಇರ್ಬೋದು. ಸೊ ಈ ರೀತಿ ರೊಟ್ಟಿ ಹಾಕಿದಾಯಿತು. ಮೇಲ್ಗಡೆ ಪ್ಲೇಟ್ನ ಮುಚ್ಚಿಬಿಟ್ರೆ ನೀಟಾಗಿ ಆ ಹಬೆಗೇ ಚೆನ್ನಾಗಿ ರೊಟ್ಟಿ ಬೆಂದೋಗಿರುತ್ತೆ. ಸೊ ಫೈನಲಿ ಆಯಿತು. ಇವಾಗ ನಾನು ಉಲ್ಟಾ ಮಾಡ್ತೀನಿ. ತುಂಬ ಕಷ್ಟ ಏನಿಲ್ಲ, ಆರಾಮಾಗಿ ಅದೇ ಮೇಲೆ ಕೆದೋಳ್ಬಿಡುತ್ತೆ ಬೆಂದಿದ್ರೆ. ಸೊ ಇವಾಗ ಎರಡು ಕಡೆನೂ ಸ್ವಲ್ಪ ಬೇಯಿಸ್ಕೊಳ್ತೀನಿ. ಸೊ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ರೊಟ್ಟಿ ಮತ್ತು ತುಪ್ಪ. ಮಧ್ಯಾಹ್ನಕ್ಕೆ ಸಾಂಬಾರಿದೆ, ಅದಕ್ಕೆ ನಮ್ಮ ಮನೆಯವ್ರಿಗೆ ರೈಸ್ ಮಾಡಿ ಡಬ್ಬಿಗೆ ಕಟ್ತೀನಿ. ಓಕೆ, ಮತ್ತೆ ನಾನು ಸಾಟರ್ಡೆ ವ್ಲಾಗ್ ಅಲ್ಲಿಗೆ ಸ್ಟಾಪ್ ಆಯಿತು. ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಏನೂ ಅಪ್ಡೇಟ್ ಇರಲಿಲ್ಲ, ಹಾಗಾಗಿ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ಸೊ ಇದು ಬಂದು ನೆಕ್ಸ್ಟ್ ಡೇ ಸಂಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ಸ್ಪೆಷಲ್ ಬಂದು ಏನಾದರೂ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಕಬಾಬು, ಮತ್ತು ಇವತ್ತು ಡಿಫ್ರೆಂಟಾಗಿ ಮಾಡ್ತಾರಂತೆ ನಮ್ಮ ಮನೆಯವರು, ವಿಡಿಯೋ ನೋಡಿದಾರಂತೆ. ಏನು ಪುದೀನ ಕಬಾಬ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಮನೆಯಲ್ಲಿ ನಾರ್ಮಲಾಗಿ ನಾವು ಕಬಾಬ್ ಮಾಡ್ತಿದ್ವಿ, ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ. ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಟ್ರೈ ಮಾಡ್ತಾಯಿದ್ದಾರೆ. ಸೊ ನಾನು ಮತ್ತು ನನ್ನ ವರ್ಗಿತಿಯವರೆಲ್ಲ ಹಾಗೆ ಕೊತ್ತಂಬರಿ ಸೊಪ್ಪು ಅಂತ ಇದನ್ನೆಲ್ಲ ಬಿಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನಮ್ಮ ವರ್ಗಿತಿಯವರು ಸಹ ಊರಿಂದ ಬಂದಿದ್ರಲ್ವ, ಹಾಗಾಗಿ ಅವರು ನಾಳೆ ಹೊರಡ್ತಾರೆ. ಸೊ ಅವ್ರಿಗಾಗಿ ಸ್ವಲ್ಪ ಇವತ್ತು ನಾನ್ ವೆಜ್ ತಯಾರಿ ನಡೀತಾ ಇದೆ. ಚಿಕನ್ ಸಾಂಬಾರು ಮತ್ತು ರಾಗಿ ಮುದ್ದೆ, ಅದ್ರ ಜೊತೆಗೆ ಕಬಾಬ್ ಮಾಡ್ತಾಯಿದ್ದಾರೆ, ಡಿಫ್ರೆಂಟಾಗಿ ಪುದೀನ ಕಬಾಬು. ಸೊ ನನ್ನ ಮಗಳು ವಿಡಿಯೋ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು. ಮಮ್ಮಿ ಅಪ್ಪ ಮಾಡ್ತಿರೋದನ್ನು ಸಹ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ನಿಂತ್ಕೊಂಡು ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ಅವ್ರ ಅಪ್ಪ ಗೊಣಗಾಡ್ತಾ ಇದ್ದಾರೆ, ಬೇಡ ವಿಡಿಯೋ ಮಾಡಬೇಡ ಅಂತ. ಬಟ್ ಹಂಗೂ ನಮ್ಮ ಮಗಳು ಬೈಕೊಂಡು ಮಾಡ್ತಾನೆ ಇದ್ಲು. ಹಾಯ್ ಮಾಡು ಪಪ್ಪ ಅಂತ ಅಂದರು, ಹಾಯ್ ಮಾಡ್ತಾಯಿಲ್ಲ, ಬೈತಾ ಇದ್ದಾರೆ. ಓಕೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಕ್ಯಾಮ್ರಾದಲ್ಲಿ ಬರೋದಕ್ಕೆ, ಏನೂ ಮಾಡೋಕ್ಕಾಗಲ್ಲ, ಅಂಥವ್ರನ್ನೂ ಸಹ ನಾವು ಫೋರ್ಸ್ ಮಾಡೋದು ಚೆನ್ನಾಗಿರಲ್ಲ. ಓಕೆ, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಸಹ ರೆಡಿ ಮಾಡ್ಕೊಂಡಿದ್ದಾರೆ. ಪುದೀನ, ಪಾಲಕ್ ಸೊಪ್ಪು ಮತ್ತು ಧನಿಯಾ ಪೌಡರು ಮತ್ತು ಇನ್ನೇನೇನೋ ಹಾಕ್ಕೊಂಡಿದ್ದಾರೆ. ಬಟ್ ಅದು ಟೇಸ್ಟ್ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ. ಬಟ್ ಈ ರೆಸಿಪಿ ನಾವು ವಿಡಿಯೋನಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡೇ ನಾವು ಮಾಡ್ತಾ ಇರೋದು. ಹೇಗೆ ಬರುತ್ತಾ ಫೈನಲಿ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಗೆ ಬಂತು ಏನು ಎತ್ತ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಇದರಲ್ಲಿ ಯಾವುದೇ ಥರದ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇಲ್ಲ. ಮತ್ತು ನಮ್ಮ ಮನೆಯವರು ಪಪ್ಪಾಯ ತಂದಿದ್ರು. ಪಪ್ಪಾಯ ಅಂತೂ ತರ್ತಾನೆ ಇರ್ತಾರೆ ನಮ್ಮ ಮನೆಯಲ್ಲಿ. ತುಂಬ ಒಳ್ಳೆಯದಲ್ವ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಟೈಮಲ್ಲಿ ಕಾಫಿ ಬದಲಿಗೆ ನೀವು ಈ ಥರ ಖಾಲಿ ಹೊಟ್ಟೆನಲ್ಲಿ ಪಪ್ಪಾಯ ತಿಂದರೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ಈಗ ಚಿಕನ್ನು ಕಬಾಬ್ಗೆ ಮತ್ತು ಸಾಂಬಾರ್ಗೂ ಸಹ ತಂದಿದ್ದಾರೆ, ಸಪ್ರೇಟಾಗಿ ಅದು ತೊಳೆದು ಇಟ್ಟಿದ್ದಾರೆ. ಸೊ ನಮ್ಮನೆಯವರು ಕಬಾಬ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ, ಫಸ್ಟಿಗೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಬರುತ್ತೆ, ಗರಮಾಗಿ ಕ್ರಿಪ್ಸಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಕಬಾಬ್ಗೆಲ್ಲ ಮಿಕ್ಸ್ ಮಾಡಿ ಇಡ್ತಾರೆ. ಅದಕ್ಕೆ ಕಾರ್ನ್ಫ್ಲೋರ್ ಅಂತೆ, ಮತ್ತು ರೈಸ್ ಫ್ಲೋರ್, ಅಕ್ಕಿ ಪೌಡ್ರು ಮತ್ತು ಇನ್ನೇನೋ ತೊಗೊಂಡಿದ್ದಾರಪ್ಪ, ಅದು ಏನೇನೆಲ್ಲ ಹಾಕಿ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಓಕೆ, ಅವ್ರು ಮಾಡ್ತಾಯಿದ್ದಾರೆ. ಸೊ ನಾವಿಲ್ಲೆಲ್ಲ ಬೆಳ್ಳುಳ್ಳಿ ಬಿಡಿಸೋದು, ಕೊತ್ತಂಬರಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ನೋಡ್ತಾ ಇರ್ಬೋದು ಕಬಾಬಿಗೆ ಮಿಕ್ಸ್ ಮಾಡಿ ಇದಾಯಿತು. ಇವಾಗ ಇದನ್ನು ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಕ್ರಿಪ್ಸಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಓಕೆ, ಇದಕ್ಕೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಡೋಣ, ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ನಮ್ಮ ಮನೆಯವರು ಯಾವಾಗಲೂ ಅಷ್ಟೇ ಏನಾದರೂ ಟ್ರೈ ಮಾಡ್ತಾನೆ ಇರ್ತಾರೆ, ಯಾವಾಗಲೂ ಒಂದೇ ಥರ ತಿಂತಾನೆ ಇರ್ತೀವಿ. ಸೊ ಈ ಸತಿ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಏನಾದರೂ ಟ್ರೈ ಮಾಡ್ತಾನೆ ಇರ್ತಾರೆ. ಓಕೆ, ಇವಾಗ ಹೊರಗಡೆ ನೋಡ್ತಾ ಇರ್ಬೋದು ನಮ್ಮ ವಾರ್ಗಿತಿಯವರು ಅಕ್ಕಿ ತೇರ್ಕೊಡ್ತಾ ಇದ್ದಾರೆ. ಸೊ ನನಗೆ ಜಾಸ್ತಿ ತೇರೋದಕ್ಕೆ ಬರಲ್ಲ, ಪೌಡ್ರೆಲ್ಲ ಇರುತ್ತಲ್ವ, ಅಷ್ಟು ನೀಟಾಗಿ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ವಾರ್ಗಿತಿಯವರೇ ಮಾಡಿಕೊಡ್ತಾ ಇದ್ದಾರೆ. ಸೊ ಯಾವಾಗಲೂ ಊರಿಂದನೇ ತರ್ತಾ ಇದ್ದಿದ್ದು, ಅಕ್ಕಿ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಈ ಸತಿ ನಾವು ನಮ್ಮ ಮನೆ ಹತ್ರನೇ ಇರೋರ ಹತ್ರ ತೊಗೊಂಡಿದ್ದು, ಹಾಗಾಗಿ ಇದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನನ್ನ ಮಗನೂ ಅಷ್ಟೇ ಶೀಶಿ ಅಂದ್ಕೊಂಡು ತಟ್ಟೆಗೆ ಹಾಕಿಸ್ಕೊಂಡು ತಿಂತಾ ಇದ್ದಾರೆ. ಈಗ ನಾನು ಅಡುಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಸಾಂಬಾರೆಲ್ಲ ರೆಡಿ ಆಗಿದೆ. ಇವಾಗ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಲೆಮನ್ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಲೆಮನ್ ಜ್ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಓವರ್ ಹೀಟ್ ಆಗಿರುತ್ತಲ್ವ, ನಾನ್ ವೆಜ್ ಎಲ್ಲ ತಿಂದಿರ್ತೀವಿ, ತುಂಬ ಹೀಟ್ ಆಗಿರುತ್ತೆ, ನಿಮ್ಗೆ ಗೊತ್ತೇ ಇರುತ್ತೆ. ನಾನು ಆ ವ್ಲಾಗಲ್ಲಿ ನಾನು ಯಾವಾಗಲೂ ಲೆಮನ್ ಜ್ಯೂಸ್ ಅನ್ನೋದು ಯಾವಾಗಲೂ ಪ್ರಿಪೇರ್ ಮಾಡ್ತಾನೆ ಇರ್ತೀನಿ ಅಂತ ಹೇಳಿಬಿಟ್ಟು. ಈಗ ನಾವು ಜಾಸ್ತಿ ನೀರು ಹಾಕ್ಬಿಟ್ಟು 1-2 ನಿಂಬೆ ರಸ ಹಾಕ್ಬಿಟ್ರೆ ಅದು ವೇಸ್ಟೇ. ಜಾಸ್ತಿ ಹುಳಿಯಾಗಿ ನಾವು ಕುಡಿಬೇಕು, ಜಾಸ್ತಿ ರುಚಿಗಿಂತ ಹುಳಿ ಇರಬೇಕು, ಸ್ವೀಟಾಗಿ ನೋಡಬಾರ್ದು. ಜಾಸ್ತಿ ಸ್ವೀಟ್ ಇದ್ದರೆ ಚೆನ್ನಾಗಿರಲ್ಲ. ನಾವು ಜಾಸ್ತಿ ಹುಳಿ ಲೆಮನ್ ಜ್ಯೂಸ್ ಕುಡಿದ್ರೇ ನಮ್ಮ ಬಾಡಿ ಏನು ಹೀಟಾಗಿರುತ್ತೆ ಅದೆಲ್ಲ ತಂಪು ಮಾಡೋದಕ್ಕೆ ಸಾಧ್ಯ ಆಗೋದು. ಇವಾಗ ನಾನು ಟೋಟಲ್ಲು 4 ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಸ್ಮಾಲ್ ಸೈಜಾದರೆ ಒಂದು 5 ಹಾಕ್ಕೊಬೇಕು, ಸ್ವಲ್ಪ ಬಿಗ್ ಸೈಜಲ್ಲಿ ಇದ್ದರೆ ಸ್ವಲ್ಪ 4 ಹಾಕ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡು ರಸ ಎಲ್ಲ ತೊಗೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ರಸ ಎಲ್ಲ ತೆಗ್ದಿದ್ದಾಯಿತು. ಇವಾಗ ನಾನು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಚಿಟಿಕೆಯಷ್ಟು
ಉಪ್ಪು ಹಾಕ್ಕೊಳ್ತೀನಿ. ಸಾಲ್ಟ್ ಹಾಕೋದ್ರಿಂದ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆ ನಾನು ಸ್ವಲ್ಪ ಪುದೀನ ಹಾಕ್ಕೊಳ್ತೀನಿ. ಪುದೀನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿ ಒಂಥರ ಪುದೀನ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಪುದೀನ ಸೊಪ್ಪನ್ನ ಹಾಕ್ತೀನಿ, 1-2-3 ಎಲೆನ ಹಾಕ್ತೀನಿ, ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡಿ ಎತ್ತಿಟ್ಬಿಡ್ತೀನಿ. ಊಟ ಎಲ್ಲ ಮಾಡಿದ್ಮೇಲೆ ಲೆಮನ್ ಜ್ಯೂಸನ್ನ ಕುಡಿತೀವಿ. ಇನ್ನು ಮರ್ತೋಗ್ಬಿಡುತ್ತೆ ಅಲ್ಲ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಮಾಡಿಡ್ತಾಯಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಫ್ರಿಜ್ಜಲ್ಲಿ ಇಡೋಕ್ಕೆ ಬಿಡೋಲ್ಲ. ಫ್ರಿಜ್ಜಲ್ಲಿ ಇಟ್ಟು ಕುಡಿಯೋಂಥದ್ದು ಏನಿದೆ ಅಂದ್ಬಿಟ್ಟು ಬೈತಾರೆ. ಸೊ ಹಾಗೆ ಇಟ್ಟಿದ್ದೀನಿ. ಅದಾದಮೇಲೆ ಈಗ ಮುದ್ದೆ ಎಲ್ಲ ರೆಡಿ ಆಯ್ತು. ಇವಾಗ ನಮ್ಮ ಮನೆಯವರು ಕಬಾಬ್ ಹಾಕ್ತಾಯಿದ್ದಾರೆ. ಸೊ ಅವರೇ ಹಾಕ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ಇವಾಗ ನಾವೇನು ಮಾಡಿದ್ವಿ ಗೊತ್ತಾ, ಕಬಾಬ್ ಇಷ್ಟು ಚೆನ್ನಾಗಿ ಬಂದಿಲ್ಲ, ಇಷ್ಟ ಆಗಲಿಲ್ಲ ಅಂತ ಅಂದರೆ ತವ ಮೇಲೂ ಸಹ ಸುಟ್ಕೊಂಡು ತಿನ್ಬೋದು. ನಮಗೆ ಯಾವುದು ಚೆನ್ನಾಗಿದೆ ಅನಿಸುತ್ತೆ ಅದನ್ನು ನಾವು ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಬಾಣಲಿನಲ್ಲಿ ಕಬಾಬ್ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ತವಾ ಫ್ರೈನೂ ಸಹ ಮಾಡಿದ್ದಾರೆ. ಬಟ್ ನನಗಿಷ್ಟ ಆಗಿದ್ದು ತವಾ ಫ್ರೈ. ತವಾನಲ್ಲಿ ಸುಟ್ಟರು ತುಂಬಾ ಚೆನ್ನಾಗಿತ್ತು. ಬಟ್ ಕಬಾಬ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಎಣ್ಣೆಯಲ್ಲಿ ಕಡ್ದಿರುವಂಥ ಕಬಾಬ್ ನನಗೆ ಇಷ್ಟ ಆಗಲಿಲ್ಲ. ತವಾದಲ್ಲಿ ಫ್ರೈ ಮಾಡಿದ್ರು ತುಂಬಾ ಇಷ್ಟ ಆಯಿತು ನನಗೆ ಅದಂತೂ. ನೀವೇನಾದರೂ ಪುದೀನ ಕಬಾಬ್ ಮಾಡಿದ್ರೆ ಒಂದು ವೇಳೆ ಮಾಡಿದ್ರೆ ನೀವು ತವಾನಲ್ಲಿ ಒಂದ್ಸರಿ ಸುಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ತವಾನಲ್ಲಿ ಸುಟ್ಟಿರುವಂಥ ಕಬಾಬ್. ಇದು ತುಂಬ ಟೇಸ್ಟಿಯಾಗಿತ್ತು. ಸೊ ಈಗ ಫೈನಲಿ ಆಯಿತು. ಇವಾಗ ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ ಊಟ ಮಾಡೋದಕ್ಕೆ. ಇವತ್ತು ನಮ್ಮ ಮನೆಯ ಭಾನುವಾರದ ಸ್ಪೆಷಲ್ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ನಾಟಿ ಕೋಳಿ ಸಾಂಬಾರು ಮತ್ತು ನಾಟಿ ಚಿಕನ್ ಫ್ರೈ ಮತ್ತು ಬಿಸಿ ಬಿಸಿ ಪುದೀನ ಕಬಾಬ್ ಸಹ ರೆಡಿಯಾಗಿದೆ, ಭಾನುವಾರದ ಸ್ಪೆಷಲ್. ಸೊ ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ನಮ್ಮ ಮನೆಯಲ್ಲಿ ಭಾನುವಾರದ ಸ್ಪೆಷಲ್ ಡೇ ಹೀಗಾಗಿತ್ತು. Where are you going, Shina? ಕರೆಕ್ಟಾಗಿ ಹೇಳು. Chodeshwari temple is going. Chodeshwari temple, Ganesha temple. ಇವತ್ತೇನು ಸ್ಪೆಷಲ್ ಅಂತ ಹೋಗ್ತಾ ಇದ್ದಾರ ದೇವಸ್ಥಾನಕ್ಕೆ? ಹಬ್ಬ. ಏನು ಹಬ್ಬ ಇದೆ ಇವತ್ತು? ಭೀಮನ ಅಮಾವಾಸ್ಯೆ. ಲವಿ ಆರ್ ಯು ಗೋಯಿಂಗ್? Yes. Yes. ಜಂಪಿಂಗ್. ಓಕೆ ಬಾಯ್. ಹಾಯ್ ಮಾಡು ಎಲ್ಲರಿಗೂ, ತುಂಬ ದಿನ ಆಗಿತ್ತು. ಹಾಯ್ ಮಾಡಿ. ಓಕೆ ಬಾಯ್. ಏನಾಗಲ್ಲ ಬಾ, ಹತ್ರನೇ ಅಲ್ವ ಇರೋದು, ಹೋಗಿ ಬನ್ನಿ. ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದ ಮೇಲೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನಾನು ಮಾತಾಡಿ ತುಂಬ ದಿನನೇ ಆಗೋಯ್ತು. ಬಟ್ ನಾನು ಜಾಸ್ತಿ ರೆಸಿಪಿನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ, ವ್ಲಾಗ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಯಾಕೋ ಬೇಜಾರಾಯಿತು ವ್ಲಾಗ್ ಮಾಡೋದಕ್ಕೆ. ಸೊ ಹಾಗಾಗಿ ಏನು ಮಾಡೋದು, ತುಂಬ ಜನ ಕೇಳ್ತಾಯಿದ್ರು. ಬಟ್ ನನಗೆ ಗೊತ್ತಿರೋರೇನೆ ಎಂತಕ್ಕೆ ವ್ಲಾಗ್ ಮಾಡ್ತಾಯಿಲ್ಲ ಯಾಕೆ ಅಂತ. ಸೊ ಹಾಗೇ ತುಂಬ ಬೇಜಾರಾಯಿತು, ಯಾಕೆಂದರೆ ವ್ಯೂಸ್ ಆಗ್ತಾಯಿಲ್ಲ. ಸೊ ಆ್ಯಂಡ್ ವ್ಯೂಸ್ ಆಗ್ತಾಯಿಲ್ಲ ಅಷ್ಟೇ, ಸಬ್ಸ್ಕ್ರೈಬರ್ ಆಗ್ತಾಯಿದ್ದಾರೆ. ಬಟ್ ವ್ಯೂಸ್ ಆಗ್ತಾಯಿಲ್ಲ, ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ. ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಅನ್ನೋದು ನನಗೆ. ಸೊ ಎಲ್ಲರೂ ಮಾಡ್ದಂಗೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ನನ್ನ ದಿನಚರಿ ಯಾವ ರೀತಿ ಇರುತ್ತೆ, ನನ್ನ ರೌಟೀನ್. ಸೊ ಪ್ರತಿಯೊಂದು ಶೇರ್ ಮಾಡ್ಕೊಳ್ತೀನಿ, ಅದರ ಜೊತೆ ರೆಸಿಪಿನೂ ಸಹ ಶೇರ್ ಮಾಡ್ಕೊಳ್ತೀನಿ, ಕೆಲವೊಂದು ಇನ್ಫಾರ್ಮೇಷನ್ನು ಸಹ ಶೇರ್ ಮಾಡ್ಕೊಳ್ತೀನಿ. ಬಟ್ ಯಾಕೋ ಗೊತ್ತಿಲ್ಲ, ವಿಶ್ ಆಗ್ತಾಯಿಲ್ಲ. ಕೆಲವೊಂದು ಟೈಮಲ್ಲಿ ಬೇಡ ಅನಿಸ್ಬಿಡುತ್ತೆ ಯೂಟ್ಯೂಬು, ನಮ್ಮಂಥವ್ರಿಗೆಲ್ಲ ಏಂತಕ್ಕಲ್ವಾ. ಹಾಗಾಗಿ ವಿಶ್ ಆಗ್ತಿಲ್ಲ ಅಂದಮೇಲೆ ನಮಗೆ ಅದರಿಂದ ಏನೋ ನಮಗೊಂದು ಬೆನಿಫಿಟ್ ಅನ್ನೋದು ಇಲ್ಲ. ಸುಮ್ಮನೆ ಏನೋ ಮಾಡಬೇಕಂತ ಆಗಾಗುತ್ತೆ, ತುಂಬಾ ಎಫೆಕ್ಟ್ ಆಗ್ತೀವಿ, ಅದಕ್ಕೊಂದಷ್ಟು ಟೈಮ್ ಕೊಡ್ತೀವಿ. ಹಾಗಾಗಿ ಮಾಡೋದೇ ಬೇಡ ಅಂತ ಅನಿಸ್ಬಿಡ್ತು. ಹಾಗಾಗಿ ಕೆಲವೊಂದಷ್ಟು ಜನ, 1-2-3 ಜನ ನನಗೊಂದು ಧೈರ್ಯ ಹೇಳ್ತಾಯಿದ್ರು, ಮಾನಿಟೈಸೇಷನ್ ಆನ್ ಆಗಿದೆ, ಮಾನಿಟೈಸೇಷನ್ ಆನ್ ಆಗಿ ಮತ್ತೆ ನೀವು ಯಾಕೆ ಸ್ಟಾಪ್ ಮಾಡ್ತಾಯಿದ್ದೀರಾ, ಮಾಡಿ ವ್ಲಾಗ್ಸ್ ಮಾಡಿ, ಕಮ್ಮಿ ಲೆಂತ್ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಲೆಂತ್ ಕಡಿಮೆ ವೀಡಿಯೋಸ್ ಮಾಡಿ, ರೆಗ್ಯುಲರ್ಗೆ ವೀಡಿಯೋಸ್ ಹಾಕಿ, ಟೈಮ್ ತೊಗೊಳುತ್ತೆ. ಬಟ್ ನಂದು $1 ಕಡಿಮೆನೇ. ಸೊ $100 ಆಗಬೇಕಂತ ಹೇಳಿದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ನೋಡೋಣ, ಎಫೆಕ್ಟ್ ಆಗಬೇಕು.
ಇಷ್ಟು ದಿನ ವ್ಯೂಸ್ ಬರ್ತಿಲ್ಲ ಅನ್ನೋದೊಂದು ಕಾರಣದಿಂದ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಅದಾದಮೇಲೆ ಮತ್ತೆ ನನ್ನ ಫೋನಲ್ಲಿ ಕೈನ್ ಮಾಸ್ಟರ್ ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಸ್ಟೋರೇಜ್ ಬರ್ತಿತ್ತು. ಹಾಗಾಗಿ ಅದೆಲ್ಲ ಏನಂದರೆ ವೀಡಿಯೋಸ್ ಮಾಡಿಕೊಂಡ್ರೂ ಎಡಿಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಸ್ಟಾಪಲ್ಲಿತ್ತು. 3 ಡೇಸ್ ಸ್ಯಾಟರ್ಡೆ, ಸಂಡೇ ಆ್ಯಂಡ್ ಮಂಡೇ 3 ಡೇಸಿಂದ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತು ಭೀಮನ ಅಮಾವಾಸ್ಯೆ. ಸೊ ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಶುಭಾಶಯಗಳು. ಸೊ ನಾವು ಸಿಂಪಲ್ಲಾಗಿ ಬೆಳಗ್ಗೆ ಪೂಜೆ ಮಾಡಿದ್ವಿ. ಈಗ ಸಂಜೆ ದೀಪ ಎಲ್ಲ ಹಚ್ಚಿದ್ವಿ. ಮತ್ತು ಇವತ್ತು ಸ್ಪೆಷಲ್ ಏನಂದರೆ ವಾರ್ಗಿತಿ ಬಂದಿದ್ದರು. ಸೊ ಊರಿಂದ ಬಂದಿದ್ದರು, ಮದುವೆ ಇತ್ತು ಅಂತ ಹೇಳಿಬಿಟ್ಟು ಅತ್ತೆ ಮತ್ತು ಮಕ್ಕಳು ವಾರ್ಗಿತಿ ಎಲ್ಲ ಬಂದಿದ್ದರು. ಸೊ ನನ್ನ ಮನೆಗೆ ಬಂದು ಮತ್ತೆ ಅತ್ತೆಗೆ ಹುಷಾರಿಲ್ಲ ಅಂತ ಹೋದ್ರಲ್ವ, ಹಾಗಾಗಿ ಬಟ್ ಅವರು ಇವಾಗ 1-2-3 ದಿನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದಾರೆ. ನಾಳೆ ಊರಿಗೆ ಹೋಗ್ತಾರೆ. ಸೊ ಅವ್ರು ಇದ್ದಾರಲ್ವ, ಅವರಿಗಾಗಿ ನಾನು ನಿನ್ನೆ ಸಂಡೇ ನಾನ್ ವೆಜ್ ಮಾಡಿದ್ವಿ. ಇವತ್ತು ಮಂಡೇ ಅಮಾವಾಸ್ಯೆ ಏನು ಬೇಡ ಕಳಿಸೋದು ಅಂತ ಹೇಳಿಬಿಟ್ಟು ಇವತ್ತು ಕೂಡ ಇಲ್ಲೇ ಹಿಡಿಸ್ಕೊಂಡಿದ್ದೀನಿ. ಸೊ ಇವತ್ತು ಅವರಿಗಾಗಿ ಮತ್ತು ಇವತ್ತು ಒಂದು ಭೀಮನ ಅಮಾವಾಸ್ಯೆ ಒಂದು ಸ್ಪೆಷಲ್ಲಾಗಿ ನಾವು ಇವತ್ತು ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ನಾನು ಪಾಯಸ ರೆಡಿ ಮಾಡಿದ್ದೀನಿ, ಅಂದರೆ ಕಾಯಲ್ಲಿ ಅಂತಾರಲ್ಲ ಅದು, ಮತ್ತು ಕಪ್ಪೆಲ್ಲು ಅಂತ ಹೇಳಿ ಮಾಡ್ತೀವಿ. ಮತ್ತು ಶಾವಿಗೆ ಒಂದು ಪೆಂಡಿಂಗ್ ಇದೆ, ಅದು ಹಸ್ಬೆಂಡ್ ಬಂದ ಮೇಲೆ ಬಿಸಿ ಮಾಡ್ಕೊಳ್ತೀವಿ. ಇವಾಗಲೇ ಮಾಡಿದ್ರೆ ಹಾರೋಗುತ್ತೆ ಅಂತ ಹೇಳಿಬಿಟ್ಟು ಒಟ್ಟಿಗೆ ಮಾಡ್ಕೊಳ್ತೀವಿ. ಸೊ ಇವಾಗ ಟೆಂಪಲ್ಗೆ ಹೋಗಿದ್ದಾರೆ. ನಮ್ಮ ಮನೆ ಹತ್ರನೇ ಒಂದು ಟೆಂಪಲ್ ಇದೆ, ಚೌಡೇಶ್ವರಿ ಟೆಂಪಲ್. ಸೊ ವಾರ್ಗಿತಿ ಯಾವಾಗಲೂ ಹೋಗಬೇಕು ಅಂತ ಇದ್ರು, ಬಟ್ ಹಾಗೆ ಇವತ್ತು ಅಮಾವಾಸ್ಯೆ ಅಲ್ವಾ, ಹಾಗೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೊಂಥರ ಖುಷಿ ಅಲ್ವಾ, ಯಾವಾಗಲೂ ಒಂದೇ ಕಡೆ ಇದ್ದು ಅವ್ರಿಗೂ ಒಂಥರ ಬೇಜಾರಾಗ್ತಿತ್ತು. ಹಾಗೆ ಬಂದಿದ್ರಲ್ವ ದೇವಸ್ಥಾನಕ್ಕೆ ನಾನು ಕರೆದ್ರು, ಇಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿ ಮಕ್ಕಳನ್ನು ಕಳಿಸ್ಕೊಟ್ಟಿದ್ದೀನಿ. ಇವಾಗ ಇವತ್ತಿನ ಡೇ ಹೀಗಾಗಿದೆ, ನೋಡ್ತಾ ಇರ್ಬೋದು. ಪೂಜೆ ಎಲ್ಲ ಆಗಿದೆ. ಮತ್ತು ದಿವಾನಕ್ಕೆ ಬಟ್ಟೆ ಇವತ್ತು ಒಗ್ದಾಕಿತ್ತು, ಸೊ ಅದೊಂದು ಹಾಕಬೇಕಿದೆ. ಎಲ್ಲ ಕೆಲಸ ಮುಗ್ದಾಗಿದೆ. ಇವತ್ತಿನ ನೈಟ್ ಡಿನ್ನರ್ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ಲ ಪಾತ್ರೆ ಎಲ್ಲ ತೊಳೆದಾಗಿದೆ. ಸಿಂಕ್ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪಾಯಸ ರೆಡಿ ಆಗಿದೆ, ಕಾಣಿಸ್ತಾ ಇಲ್ಲ. ಸೊ ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಸೊ ನೋಡಿ ಕಾಯಲ್ಲಿ ರೆಡಿ ಆಗಿದೆ. ಮತ್ತು ನಿನ್ನೆ ನಾನ್ ವೆಜ್ ಮಾಡಿದ್ವಲ್ಲ, ಸಾಂಬಾರು ಇತ್ತು, ಹಾಗಾಗಿ ಚೆನ್ನಾಗಿರುತ್ತಲ್ಲ ಶಾವಿಗೆಗೆ ಚಿಕನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಅದು ತಿನ್ನೋರು ತಿನ್ಬೋದು, ಮಂಡೇಗೆ ಯಾರು ತಿನ್ನಲ್ಲ ಅವ್ರಿಗೆ ಕಾಯಲ್ಲಿ ಇರುತ್ತೆ. ಸಾಂಬಾರಲ್ಲಿ ತಿನ್ನೋರು ತಿನ್ಬೋದು. ಮತ್ತು ಇದಕ್ಕೆ ಸಹ ಘಮ ಅಂತ ಇದೆ. ಸೊ ಇಷ್ಟೆಲ್ಲ ರೆಡಿ ಆಗಿದೆ. ಇನ್ನೇನಿದ್ರೂ ಶಾವಿಗೆ ಒಂದು ಒತ್ತಬೇಕು. ಶಾವಿಗೆ ಮುದ್ದೆ ಮಾಡಿಬಿಟ್ಟು ಶಾವಿಗೆ ಒತ್ಕೋಬೇಕು. ಓಕೆ, ಇವಾಗ ಸ್ವಲ್ಪ ಹೊತ್ತು ಫ್ರೀ ಆಗಿದ್ದೀನಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡೋಣ. ಆಮೇಲೆ 8 o'clock ಆದಮೇಲೆ ಶಾವಿಗೆಗೆ ಮುದ್ದೆ ಎಲ್ಲ ರೆಡಿ ಮಾಡ್ಕೊಬೇಕು. ಸೊ ವಾರ್ಗಿತಿನೇ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅವರೇ ಮಾಡ್ತಾರೆ. ಇನ್ನೇನಿದ್ರು ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕಾಯಲ್ಲಿ ಮತ್ತು ಎಳ್ಳು ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನಿದ್ರು ಸ್ವಲ್ಪ ರೈಸು, ಶಾವಿಗೆ ಒಂದೇ ತಿನ್ನೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ರೈಸು ಮತ್ತು ಶಾವಿಗೆ ಒತ್ತೋದು ಒಂದೇ ಬಾಕಿ ಇರೋದು. ಇವತ್ತು ಸ್ವಲ್ಪ ಏನಿಲ್ಲ, ಫ್ರೀಯಾಗಿದ್ದೀನಿ ಸ್ವಲ್ಪ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡೋಣ. ಟಿ ವಿ ನೋಡಿಬಿಟ್ಟು ಇನ್ನೇನಿದೆ ಅದನ್ನು ಮಾಡ್ಕೊಳ್ತೀನಿ. ಸದ್ಯದಲ್ಲಿ ಇವಾಗೆಲ್ಲ ಕಂಪ್ಲೀಟ್ ಆಗಿದೆ, ಏನು ಕೆಲಸ ಇಲ್ಲ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 3 ದಿನದ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ಸ್ಯಾಟರ್ಡೆ, ಸಂಡೇ ಆ್ಯಂಡ್ ಮಂಡೇ. ಬಟ್ ಏನೂ ಇರಲ್ಲ ಅಪ್ಡೇಟ್ ಕೊಡೋವಂಥದ್ದು, ಡೈಲಿ ಏನು ನಾರ್ಮಲ್ಲಾಗಿರುತ್ತೆ. ಸೊ ಹಾಗಾಗಿ ವ್ಲಾಗ್ಸ್ ಏನು ನಾನು ಮಾಡ್ತಾಯಿಲ್ಲ. ಹಾಗಾಗಿ ಒಂದು ಸ್ಯಾಟರ್ಡೆ ಮತ್ತು ಸಂಡೇ ಮಂಡೇ 3 ದಿನದ ಒಂದು ದಿನ ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡಿ ಓಕೆನಾ. ನಿಮ್ಮೆಲ್ಲರ ಸಪೋರ್ಟು ನನಗೆ ಇರಬೇಕು. ನಿಮ್ಮೆಲ್ಲರ ಸಪೋರ್ಟ್ ಇದ್ರೇ ನಾವು ಸಹ ಮೇಲೆ ಬರೋಕ್ಕಾಗೋದು. ಸಪೋರ್ಟ್ ಮಾಡಿ. ಇನ್ನೇನಾದ್ರು ಇದ್ದರೆ ಈ ಥರ ಸರಿ ಮಾಡ್ಕೋಬೇಕು, ಈ ಥರ ಮಾಡಿ ಅಂತ ನೀವೊಂದು ಸಜೆಸ್ಟ್ ಮಾಡಿದ್ರು ಸಹ ನಾನು ಆ ಪ್ರಕಾರನೇ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನೋ ಯೂಟ್ಯೂಬ್ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು. ಸೊ ಮಾಡ್ತಾಯಿದ್ದೀನಿ, ಬಟ್ ಅದರಿಂದ ನನಗೆ ಒಂದಷ್ಟು ಸಕ್ಸಸ್ ಅನ್ನೋದು ಸಿಕ್ಕಲಿಲ್ಲ. ಓಕೆ ನೋಡೋಣ. ಸಬ್ಸ್ಕ್ರೈಬರ್ ಅಂತ ಹೋಗ್ತಾ ಇದೆ, ಪರವಾಗಿಲ್ಲ, ಅದರಿಂದ ನಾನು ಟೆನ್ಷನ್ ಮಾಡೋಂಥದ್ದು ಏನಿಲ್ಲ. ಬಟ್ ಏನಂದರೆ ವ್ಯೂಸ್ ಆಗಬೇಕು. ಓಕೆ, ಇವಾಗ ನೋಡ್ತಾ ಇರ್ಬೋದು ಮಕ್ಕಳು ವಾರ್ಗಿತಿ ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದರು. ಇವಾಗ ನಮ್ಮನೆಯವರು ಸಹ ಡ್ಯೂಟಿ ಮುಗಿಸ್ಕೊಂಡು ಬಂದರು, ಟಿ ವಿ ನೋಡ್ತಾ ಇದ್ದಾರೆ. ಮಕ್ಕಳು ಸಹ ಆಟ ಆಡ್ತಾ ಇದ್ದಾರೆ. ಇಲ್ಲಿ ವಾರ್ಗಿತಿ ಅವರು ಶಾವಿಗೆ ಮಾಡೋದಕ್ಕೆ ಹೇಳಿ ಮುದ್ದೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಶಾವಿಗೆ ನಾವು ಯಾವ ರೀತಿ ಒತ್ತುತ್ತೀವಿ ಅನ್ನೋದು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋದಲ್ಲಿ ನಾನು ಯಾವುದೇ ಥರದ ರೆಸಿಪಿ ಏನು ಶೇರ್ ಮಾಡ್ಕೊಳ್ತಾ ಇಲ್ಲ. ಆಲ್ರೆಡಿ ನಾನು 2 ಟೈಮ್ಸ್ ಶಾವಿಗೆ ಯಾವ ರೀತಿ ಒತ್ತುತ್ತೀವಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ನಾನು ಮತ್ತೆ ಅದೇ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅದೇನು ವಿಡಿಯೋ ಮಾಡ್ತಾ ಇಲ್ಲ. ಮುದ್ದೆ ಪರ್ಫೆಕ್ಟಾಗಿ ಆಗಬೇಕು. ಏನಾದರೂ ಗಂಟು ಆಗೋಯ್ತು ಅಂತ ಅಂದರೆ ಚೆನ್ನಾಗಿ ಬರಲ್ಲ. ಗಂಟು ಇಲ್ದಿರಂಗೆ ನಾವು ಮಾಡಬೇಕು.
ಬಟ್ ನಮ್ಮ ಮನೆಯಲ್ಲಿ ಲೆಕ್ಕನೇ ಇಲ್ಲ. ತುಂಬ ಸರಿ ನಾವು ಶಾವಿಗೆ ಒತ್ತಿತಾನೇ ಇರ್ತೀವಿ. ಮನೆಯಲ್ಲಿ ಶಾವಿಗೆ ಒತ್ತಬೇಕಂತೆ, ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಂತೆ, ತಂಪು ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಊರಲ್ಲೂ ಅಷ್ಟೇ ಊರಿಗೆ ಹೋದಾಗೆಲ್ಲ ಮಾಡ್ತಾನೆ ಇರ್ತಾರೆ. ಸೊ ನಮ್ಮ ಮನೆಯಲ್ಲೂ ಸಹ ನಾವು ಮಾಡ್ಕೊಂಡು ತಿಂತಾನೆ ಇರ್ತೀವಿ. ನೋಡಿ, ಇದು ನಮ್ಮ ಮನೆಯವರು ಬ್ಯಾಚುಲರ್ ಇದ್ದಾಗಲೇ ತೆಗೆದಿಟ್ಕೊಂಡಿದ್ರು. ಬಟ್ ಇದಂತೂ ತೊಗೊಂಡ್ಮೇಲೆ ನಾವು ತುಂಬ ಸರಿ ಮಾಡ್ತಾನೆ ಇರ್ತೀವಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಇದು ಮಾರ್ಕೆಟ್ ಕಡೆ ಸಿಗುತ್ತೆ. ಇದರಲ್ಲೇ ವೆರೈಟೀಸ್ ಇರುತ್ತೆ. ಚಿಕ್ಕದು ಇದಕ್ಕಿಂತ ಇನ್ನೂ ಚಿಕ್ಕದು ಬರುತ್ತೆ, ಇನ್ನೂ ದೊಡ್ಡದು ತುಂಬ ಒಂದು ದೊಡ್ಡದಿಂದ ದೊಡ್ಡದಷ್ಟು ತುಂಬ ಇರುತ್ತೆ ವೆರೈಟೀಸು. ಸೊ ಇವಾಗ ಮುದ್ದೆ ರೆಡಿ ಆಯಿತು. ಇವಾಗ ಮಾಡ್ತಿದ್ದಾರೆ. ಬಿಸಿ ಇದ್ದಾಗಲೇ ಮಾಡಬೇಕು. ಆರೋಗ್ಬಿಟ್ರೆ ಅದೇನಾಗುತ್ತೆ, ಒತ್ತೋದಕ್ಕಾಗಲ್ಲ, ಒಂಥರ ಒಣಗೋಗಂಗಾಗುತ್ತೆ. ಒತ್ತೋದಕ್ಕಂತೂ ಆಗೋದಕ್ಕೆ ಆಗಲ್ಲ. ಬಿಸಿ ಇದ್ದಾಗಲೇ ಮಾಡಬೇಕು. ಸೊ ನೋಡಿ, ಈ ಥರ ಒಂದು ಹೋಲ್ ಇದೆಲ್ಲ, ಅದಕ್ಕೆ ಸ್ವಲ್ಪ ಮುದ್ದೆ ಹಾಕ್ಕೊಂಡು ಪ್ರೆಶ್ ಮಾಡಿದ್ರೆ ಚೆನ್ನಾಗೇ ಬರುತ್ತೆ. ಸೊ ನನ್ನ ಮಕ್ಕಳಂತೂ ನಾನು ಮಾಡ್ತೀನಿ ಅಂತ ಇಬ್ಬರು ಕಿತ್ತಾಡ್ತಾನೆ ಇದ್ದಾರೆ. ಸೊ ನಾನು ಹೇಗೋ ಒಂದು ಸಮಾಧಾನ ಹೇಳಿಬಿಟ್ಟು ಅವ್ರನ್ನ ಕಡೆ ಕೂರಿಸ್ಬಿಟ್ಟು ಈಗ ಬೇಗ ಶಾವಿಗೆನ ಒತ್ತಿ ಹಾಕ್ತಾಯಿದ್ದೀವಿ. ಈಗ ಶಾವಿಗೆ ಒತ್ತಿತೀವಿ ಅಂದರೆ ಈ ಥರ ಪುಟ್ಟದಾಗೆ ಒಂದು ಮಂಕ್ರಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ತಟ್ಟೆನಲ್ಲಿ ಎಷ್ಟು ಅಂತ ಹಾಕ್ಕೊಳ್ತೀವಿ, ಸ್ವಲ್ಪ ನಾವು ಜಾಸ್ತಿನೇ ಮಾಡಿದ್ದೀವಿ ಶಾವಿಗೆ. ನೋಡಿ, ಈ ರೀತಿ ಇಟ್ಕೊಂಡು ನಿಧಾನಕ್ಕೆ ಇಡಬೇಕು. ಸ್ವಲ್ಪ ಬಿಸಿ ಇರುತ್ತೆ, ಕೈ ಸ್ವಲ್ಪ ತ್ಯಾವ ಮಾಡಿಕೊಂಡು ಇದು ಮಾಡಿದ್ರೆ ನೀಟಾಗಿರುತ್ತೆ. ಓಕೆ, ಕಂಪ್ಲೀಟ್ಲಿ ಇವಾಗ ಶಾವಿಗೆ ಒತ್ತಿದಾಯಿತು. ಇವಾಗ ಇನ್ನೇನಿದ್ರೂ ತಿನ್ನೋದೇನೆ ಬಾಕಿ ಇರೋದು. ಈಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂತಾಯಿದ್ದೀವಿ. ಶಾವಿಗೆ ಮೇಲೆ ಈ ಥರ ತುಪ್ಪ ಹಾಕ್ಕೊಂಡು, ಕಪ್ಪು ಎಳ್ಳು ಅಂತ ಇರುತ್ತೆ, ಅದನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಪುಡಿ ಮಾಡಿಕೊಂಡು ಇದಕ್ಕೆ ಉದುರಿಸ್ಕೊಂಡು ತಿಂದ್ರೆ ಅಂತ ಸಖತ್ತಾಗಿರುತ್ತೆ. ಇದಕ್ಕೆ ಎಳ್ಳು ಪುಡಿ ಹಾಕ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಕಾಯೆಲ್ಲ ಹಾಕ್ಕೊಂಡು ತಿಂದ್ರೆ ಅಂತ ಸಖತ್ತಾಗಿರುತ್ತೆ. ಮತ್ತು ಇದ್ರ ಜೊತೆ ನಾವು ಇದು ಫಸ್ಟ್ ಟೈಮ್ ಮೊದಲನೇ ಸರಿ ತಿನ್ನುವಾಗ ಪಾಯಸ ಜೊತೆ ತಿನ್ನಬೇಕು, ಸ್ವೀಟ್ ತಿನ್ನಬೇಕು. ಸೆಕೆಂಡ್ ಟೈಮು ನಾವು ಚಿಕನ್ ಸಾಂಬಾರು ಹಾಕ್ಕೊಂಡು ತಿಂದ್ರಂತೂ ಚೆನ್ನಾಗಿರುತ್ತೆ. ಇದಕ್ಕೆ ಇತ್ತಿಗಿದ ಅವರೆಕಾಳು ಸಾಂಬಾರು ಮಾಡಿದ್ರೂ ಚೆನ್ನಾಗಿರುತ್ತೆ. ಬಟ್ ಚಿಕನ್ ಸಾಂಬಾರು ಇತ್ತಲ್ವ, ಹಾಗಾಗಿ ಬೇರೆ ಏನೂ ಸಾಂಬಾರು ಮಾಡಲಿಲ್ಲ. ಇದಕ್ಕೆ ನೋಡಿ, ಈ ಥರ ಶಾವಿಗೆ ಮೇಲೆ ತುಪ್ಪ ಹಾಕ್ಕೊಂಡು ಎಳ್ಳು ಪುಡಿ ಹಾಕ್ಕೊಂಡು ಪಾಯಸ ಹಾಕ್ಕೊಂಡು ಅಂದರೆ ಕಾಯೆಲ್ಲ ಹಾಕ್ಕೊಂಡು ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ. ಓಕೆ ಸ್ನೇಹಿತರೆ, ಇದ್ರ ಜೊತೆ ಬರೀ ಖಾರ ತಿಂದರೆ ಸ್ವೀಟ್ ತಿಂದರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಮ್ಮನೆಯವರು ಇದಕ್ಕೆ ಸ್ವಲ್ಪ ಪೆಪ್ಪರ್ ಗೋಬಿನೂ ಸಹ ತರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಇವತ್ತಿನ ನಮ್ಮನೆ ಡಿನ್ನರ್ ಬಂದು ಸ್ಪೆಷಲ್ ಶಾವಿಗೆ. ಓಕೆ, ಇವಾಗ ನಾನು ಊಟ ಎಲ್ಲ ಮಾಡಿ ಮುಗಿಸ್ಕೊಳ್ತೀವಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ತುಂಬ ದಿನದ ಮೇಲೆ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಇವತ್ತು ಸ್ವಲ್ಪ ಲೆಂತ್ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಬೇಕು. ಹಾಗೆ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ರೆಡ್ ಕಲರ್ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಅನ್ನೋದನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಹಾಲ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಡೇ ಟು ಡೇ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾಗ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಕೂಡಲೇ ಎಲ್ಲ ವಿಡಿಯೋಸು ನೋಡ್ಬೋದು. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು. ನಮಸ್ತೆ. ಗುಡ್ ನೈಟ್. ಟೇಕ್ ಕೇರ್.